ಕಾಂಗ್ರೆಸ್ನ ಕಟ್ಟಾಳು ದಾವಣಗೆರೆಯ ಧಣಿ ಅಪ್ಪಾಜಿ ಎಂದೇ ಖ್ಯಾತಿ ಪಡೆದಿದ್ದಂತಹ ಶಾಮನೂರು ಶಿವಶಂಕರಪ್ಪ ಇನ್ನು ನೆನಪು ಮಾತ್ರ. ಇಂದು ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅವರ ಅಂತಿಮ ವಿಧಿವಿಧಾನ ನೆರವೇರಿದೆ. ಅದರ ವರದಿ ಇಲ್ಲಿದೆ. ಮಣ್ಣಲ್ಲಿ ಮಣ್ಣಾದ ದಾವಣಗೆರೆಯ ಸಾಹುಕಾರ ಪಂಚಪೀಠ ಜಗದ್ಗುರುಗಳ ಸಮಕ್ಷಮದಲ್ಲಿ ಅಂತ್ಯಕ್ರಿಯೆ. ಮಣ್ಣು ಬಳಸದೆ ವಿಭೂತಿಯಿಂದ ಕ್ರಿಯಾ ಸಮಾಧಿ. ವೀರಶೈವ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ, ಕಾಂಗ್ರೆಸ್ನ ಕಟ್ಟಾಳು, ದಾವಣಗೆರೆಯ ಧಣಿ ಅಪ್ಪಾಜಿ ಎಂದೇ ಖ್ಯಾತರಾಗಿದ್ದ ಶಾಮನೂರು ಶಿವಶಂಕರಪ್ಪ ಇನ್ನು ನೆನಪು ಮಾತ್ರ. 95 ವರ್ಷದ ಶಾಮನೂರು ಶಿವಶಂಕರಪ್ಪ ನಿನ್ನೆ ವಯೋಸಹಜ ಕಾಯಿಲೆಯಿಂದ ಬೆಂಗಳೂರಿನ ಸ್ಪರ್ಶ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ರು. ಇನ್ನು ನಿನ್ನೆ ರಾತ್ರಿಯೇ ಬೆಂಗಳೂರಿನಿಂದ ದಾವಣಗೆರೆಯ ನಿವಾಸಕ್ಕೆ ಪಾರ್ಥಿವ ಶರೀರ ಕೊಂಡೊಯ್ಯಲಾಯಿತು. ಬೆಳಗ್ಗೆ ಶಾಮನೂರು ನಿವಾಸದಲ್ಲಿ ಕುಟುಂಬಸ್ಥರು, ಆಪ್ತರು ಅಂತಿಮ ದರ್ಶನ ಪಡೆದು ಕೆಲ ಪೂಜಾ ವಿಧಿವಿಧಾನ ನೆರವೇರಿಸಿದ್ರು. ಬಳಿಕ ಮಧ್ಯಾಹ್ನ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ಸಹಸ್ರಾರು ಸಂಖ್ಯೆಯಲ್ಲಿ ಜನಸಾಗರವೇ ಹರಿದು ಬಂದಿತ್ತು. ಅಗಲಿದ ಕೊಡುಗೈ ದಾನಿಯನ್ನು ನೆನೆದು ಕಣ್ಣೀರು ಹಾಕಿದ್ರು. ನಾವು ಇವತ್ತು ಬಹಳ ದುಃಖದಲ್ಲಿ ಇದ್ವಿ. ನಾವು ಅಪ್ಪಾಜಿಗೆ ಎಷ್ಟು ಹತ್ರ ಇದ್ದೀವಿ ನಾವು ಇವತ್ತು ದೂರ ಆಗ್ತಾ ನೋಡಕ್ಕೂ ಕಾಯ್ತಾ ಇದ್ವಿ. ನಮ್ಮನ್ನೆಲ್ಲ ಭಾಳ ಹತ್ರದಿಂದ ನೋಡೋರು, ಹತ್ರದಿಂದ ಮಾತಾಡ್ಸೋ ಸರ್. ಏನೇ ಕಷ್ಟ ಆಯ್ತಂದ್ರೆ ಹೆಲ್ಪ್ ಮಾಡೋರು, ಬರೋರು, ನೋಡೋರು. ರಾಜಕೀಯ ಭೀಷ್ಮ ಶಾಮನೂರು ಇನ್ನು ನೆನಪು ಮಾತ್ರ. ಖರ್ಗೆ ಸಿಎಂ, ಡಿಕೆಯಿಂದ ಅಂತಿಮ ನಮನ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಇನ್ನು ರಾಜಕೀಯ ಭೀಷ್ಮ ಎಂದೇ ಖ್ಯಾತಿಯಾಗಿದ್ದ ಶಾಮನೂರು ಶಿವಶಂಕರಪ್ಪ ಅಗಲಿಕೆಯಿಂದ ಇಡೀ ದಾವಣಗೆರೆಯೇ ನೀರವ ಮೌನವಾಗಿತ್ತು. ಹೈಸ್ಕೂಲ್ ಮೈದಾನದಿಂದ ಶಾಮನೂರು ಒಡೆತನದ ಕಲ್ಲೇಶ್ವರ ಮಿಲ್ವರೆಗೆ ಹೂಗಳಿಂದ ಅಲಂಕೃತಗೊಂಡ ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಅಂತಿಮ ಯಾತ್ರೆ ನಡೆಯಿತು. ದಾರಿಯುದ್ದಕ್ಕೂ ನೆಚ್ಚಿನ ನಾಯಕನ ನೆನೆದು ಸಾವಿರಾರು ಕಣ್ಣಾಲಿಗಳು ತೇವಗೊಂಡವು. ಬಳಿಕ ಪತ್ನಿ ಪಾರ್ವತಿಯವರ ಸಮಾಧಿ ಪಕ್ಕದಲ್ಲಿಯೇ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಅಂತ್ಯಕ್ರಿಯೆಯಲ್ಲಿ ಪಂಚಪೀಠಾಧೀಶರು ಭಾಗಿಯಾಗಿದ್ರು. ಶಾಮನೂರು ಶಿವಶಂಕರಪ್ಪ ಅವರ 3 ಮಕ್ಕಳು ಅಂತಿಮ ವಿಧಿವಿಧಾನವನ್ನು ನೆರವೇರಿಸಿದ್ರು. ಇನ್ನು ರಾಜಕೀಯ ಅಜಾತ ಶತ್ರುವಿಗೆ ಪಕ್ಷ ಭೇದ ಮರೆತು ಎಲ್ಲ ಗಣ್ಯರು ಅಂತಿಮ ನಮನ ಸಲ್ಲಿಸಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಸಂತಾಪ ಸೂಚಿಸಿದ್ರು. ಜೊತೆಗೆ 3 ಸುತ್ತು ಗುಂಡು ಹಾರಿಸುವ ಮೂಲಕ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಗೌರವ ಸಲ್ಲಿಸಲಾಯಿತು. ಇನ್ನು ಮಣ್ಣನ್ನು ಬಳಸದೆ ವಿಭೂತಿಯಲ್ಲಿಯೇ ಶಾಮನೂರು ಅವರ ಕ್ರಿಯಾ ಸಮಾಧಿ ಮಾಡಲಾಯಿತು. ಕೊನೆಯ ಬಾರಿಗೆ ಮುಖವನ್ನು ನೋಡಿದ ಕುಟುಂಬಸ್ಥರು ಕಣ್ಣೀರಾದ್ರು. ಅತ್ತ ಜಗದೀಶ್ ಶೆಟ್ಟರ್ ಕೂಡ ಕೊನೆ ಘಳಿಗೆಯಲ್ಲಿ ಬಂದು ಬೀಗರಾದ ಶಾಮನೂರು ಶಿವಶಂಕರಪ್ಪ ಅವರ ಮುಖ ನೋಡಿ ಭಾವುಕರಾದರು. ಇನ್ನು ಇತ್ತ ವಿಧಾನಸಭೆಯಲ್ಲಿ ಶಾಮನೂರು ಶಿವಶಂಕರಪ್ಪ ನಿಧನಕ್ಕೆ ಸಂತಾಪ ಸೂಚಿಸಲಾಯಿತು. ಸಿಎಂ ಸಿದ್ದರಾಮಯ್ಯ, ಅಶೋಕ್ ಶಾಮನೂರು ಸಾಧನೆ ಕೊಂಡಾಡಿದ್ರು. ಶಾಮನೂರು ಶಿವಶಂಕರಪ್ಪನವರು ಇಡೀ ದಾವಣಗೆರೆಗೆ ಒಂದು ಕಳೆ ಕಟ್ಟೋ ರೀತಿ ವಿದ್ಯೆಗೆ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಈ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತೇಳಿ ತಾವು ತಂದಿರುವಂಥ ಸಂತಾಪ ಸೂಚನೆಗೆ ನಾನು ಬೆಂಬಲವನ್ನು ವ್ಯಕ್ತ ಮಾಡಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಈ ಸದನದ ಸದಸ್ಯರಾಗಿದ್ದಂಥ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪನವರು ನಿನ್ನೆ ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಒಂದು ಸಂತಾಪ ಸೂಚಕ ನಿರ್ಣಯವನ್ನು ತಂದಿದ್ದೀರಿ. ಶಾಮನೂರು ಶಿವಶಂಕರಪ್ಪನವರು ದೇಶದಲ್ಲಿಯೇ ಒಬ್ಬ ಹಿರಿಯ ಶಾಸಕ. ಅವರು ಬಹಳ ದೊಡ್ಡ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳನ್ನು ಅಗಲಿದ್ದಾರೆ. ಅವರ ಕುಟುಂಬ ವರ್ಗದವರಿಗೆ, ಅವರ ಅಭಿಮಾನಿಗಳಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಒಟ್ಟಾರೆ ದಾವಣಗೆರೆ ಜಿಲ್ಲೆಯ ಜನಪರ ನಾಯಕ ಇಹಲೋಕವನ್ನು ತ್ಯಜಿಸಿದ್ದು ಅಪಾರ ಅಭಿಮಾನಿ ಬಳಗವನ್ನು ಅಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.